ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಕಲರ್ಫುಲ್ ಆದಂಥ ಪಾಲಕ್ ಪನ್ನೀರ್ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಇಲ್ಲೂ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪು ಮತ್ತು ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ನಾನು ಮೊದಲು ಅದನ್ನು ಬೇಯೋದಕ್ಕೆ ಇಟ್ಬಿಡ್ತೀನಿ. ಅದು ಬೆಂದ ನಂತರ ನೋಡಿ, ನಾನು ಈ ಕಡೆ ಅದು ಬೆಂದಿದೆ. ಇವಾಗ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ. ಇವಾಗ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ, ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ನಾನಿಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಲೆಮನ್ನ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ಪೈಸಸ್ಸಲ್ಲಿ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು ಮತ್ತು ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧ ಬೌಲಷ್ಟು ಗೋಡಂಬಿನ ತೊಗೊಂಡಿದ್ದೀನಿ, ಒಂದು 3/4 ಬೌಲಷ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಪನ್ನೀರನ್ನ ತೊಗೊಂಡಿದ್ದೀನಿ, ಒಂದು 3/4 ಬೌಲಷ್ಟು ಫ್ರೋಝನ್ ಪೀಸ್ನ ತೊಗೊಂಡಿದ್ದೀನಿ. ನಾನು ಇದನ್ನೆಲ್ಲ ಹಾಕೋದ್ರಿಂದ ಎಕ್ಸ್ಟ್ರಾನೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಸ್ಪೈಸಸಲ್ಲಿ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ನಮಗೆ ಎಷ್ಟು ಬೇಕಷ್ಟು ನೀವು ಉಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು ನೋಡಿ. ಇವಾಗ ನಾನು ಅದನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ. ಮಾಡೋ ವಿಧಾನ ನೋಡೋಣ ಬನ್ನಿ. ಒಂದು ಕಡಾಯಿಗೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಮುಂಚೆ ನೀವು ಗೋಡಂಬಿನ ಫ್ರೈ ಮಾಡಿ ಇಟ್ಕೊಬಿಡ್ಬೇಕು. ಈ ಗೋಡಂಬಿ ಬ್ರೌನಿಷ್ ಕಲರ್ ಆಗೋವರೆಗೂ ನೀವು ಅದನ್ನು ನೀಟಾಗಿ ಫ್ರೈ ಮಾಡಿ ಬೇರೆ ಬೌಲ್ಗೆ ನೀವು ಎತ್ತಿ ಇಟ್ಕೊಬಿಡ್ಬೇಕು. ಈ ಗೋಡಂಬಿನ ಮುಂಚೆನೇ ಹಾಕಿದ್ರೆ ಅದೇನಾಗುತ್ತೆ, ಹುಳಿನಲ್ಲೇ ಅದು ಬೆಂದು ಅದ್ರದ್ದು ಕ್ರಂಚಿನೆಸ್ ಎಲ್ಲ ಹೋಗ್ಬಿಡುತ್ತೆ. ಅದರಿಂದ ನೀವು ಮುಂಚೆನೇ ಎತ್ತಿ ಇಟ್ಕೊಬಿಡಿ. ಮತ್ತು ಅದೇ ಬಾಣಲಿಗೆ ನಾವು ತಗೊಂಡಿದ್ದಂಥ ಪನ್ನೀರನ್ನ ಹಾಕ್ಕೊಂಡು, ಪನ್ನೀರ್ ಅಷ್ಟೇ ತುಂಬಾ ಅದು ಫ್ರೈ ಆಗಬೇಕು, ಬ್ರೌನಿಷ್ ಕಲರ್ಗೆ ತಿರುಗಬೇಕು. ಅಷ್ಟು ಚೆನ್ನಾಗಿ ಅದನ್ನು 4 ಕಡೆನೂ ನೀಟಾಗಿ ಬೇಯೋ ಥರ ನೀವು ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿ ನೀವು ಈ ಪಾಲಕ್ ರೈಸ್ಗೆ ಹಾಕೋದ್ರಿಂದ ಫ್ರೆಂಡ್ಸ್ ಎಕ್ಸ್ಟ್ರಾನೇ ಟೇಸ್ಟ್ ಕೊಡುತ್ತೆ. ಅದು ಮಧ್ಯ ಕ್ರಂಚಿ ಥರ ಸಿಗ್ತಾ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಅದು ನೀಟಾಗಿ ಬ್ರೌನಿಷ್ ಕಲರ್ಗೆ ತಿರುಗ್ತಾ ಇದೆ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಎಲ್ಲ ಕಡೆನೂ ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ಅಲ್ಲಿಗೆ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿಣದ ಪುಡಿ, ಪನ್ನೀರು ಸಪ್ಪೆ ಹೊಡಿಬಾರ್ದು ಅಂತ, ಅದು ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಇದನ್ನೆಲ್ಲ ಹಾಕಿ ನೀಟಾಗಿ ಇನ್ನೂ ಸ್ವಲ್ಪ ಬ್ರೌನ್ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಅಷ್ಟೇ ನೆಕ್ಸ್ಟ್ ಬೌಲ್ಗೆ ಅದನ್ನು ಎತ್ತಿಟ್ಕೊಬಿಡಿ. ನಂತರ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನಾವು ತೊಗೊಂಡಿದ್ವಿ ನೋಡಿ ಸ್ಪೈಸಸ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಈರುಳ್ಳಿ, ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನೀಟಾಗಿ ಫ್ರೈ ಆದ ನಂತರ ನೀವು ಹಸಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ. ಇದು ಅಷ್ಟೇ ಈ ರೈಸ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದ ನಂತರ ನಾವು ತೊಗೊಂಡಿದ್ದಂಥ ಹಸಿ ಬಟಾಣಿನ ಹಾಕ್ಕೊಂಡು ಅದರಲ್ಲಿರೋ ಸ್ಮೆಲ್ಲೆಲ್ಲ ನೀಟಾಗಿ ಹೋಗಬೇಕು. ಮತ್ತು ಬಟಾಣಿ 50% ನೀಟಾಗಿ ಈ ಆಯಿಲ್ನಲ್ಲೇ ಬೆಂದೋಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಅದು ಫ್ರೈ ಆಗಿದೆ. ನಂತರ ನಾವು ರುಬ್ಕೊಂಡಿದ್ವಲ್ಲ ಹಸಿರು ಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು, ಆ ಪೇಸ್ಟ್ನ ಹಾಕ್ಕೊಂಡು ಇದೇನು ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಒಂದೇ 1 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಅದು ಬೆಂದೋಗುತ್ತೆ. ನೋಡಿ, ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. ನಂತರ ಅದನ್ನು ಓಪನ್ ಮಾಡಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗಲಿ ಅಂತ ಮತ್ತೆ ಇನ್ನೊಂದು ನಿಮಿಷ ಅದನ್ನು ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಅದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ನೋಡಿ, ಇವಾಗ ನೀವು ಮಿಕ್ಸರ್ ಜಾರಲ್ಲಿರೋ ಅಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನೆಲ್ಲ ಹಾಕಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ನೀರು ಕನ್ಸಿಸ್ಟೆನ್ಸಿ ಇದೆ ಅಲ್ವಾ, ಅದು ನೀಟಾಗಿ ಎಲ್ಲ ಅದು ನೀರೆಲ್ಲ ಆವಿಯಾಗಿ ಅದು ಏನು ಪ್ರಾಬ್ಲಮ್ ಇಲ್ಲ, ಹೊಟ್ಟೋಗುತ್ತೆ ನೀರೆಲ್ಲ. ನೋಡಿ, ಇವಾಗ ಅಲ್ಲಿಗೆ ನಾನು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಅದು ನೀಟಾಗಿ ಆಯಿಲೆಲ್ಲ ಸುತ್ತ ಬಿಟ್ಕೊಂಡಿರುತ್ತೆ, ಫುಲ್ ಎಲ್ಲ ನೀಟಾಗಿ ಬೆಂದು ರೆಡಿಯಾಗಿರುತ್ತೆ. ನೋಡಿ, ಇವಾಗ ನೀಟಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ. ಈಗ ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಿ. ಅದನ್ನು ಸ್ವಲ್ಪ
ಹೊತ್ತು ನೀವು ಆರೋದಕ್ಕೆ ಬಿಟ್ಬಿಡಿ. ಅದು ಸ್ವಲ್ಪ ಹೊತ್ತು ಆರದ ನಂತರ ನಾವು ಒಂದು ಲೆಮನ್ನ ತೊಗೊಂಡಿದ್ವಿ ನೋಡಿ, ಅದನ್ನು ಹಾಕ್ಕೊಳ್ಳಿ. ನೀವು ಬೇಕಿದ್ರೆ ಒಂದು ಟೊಮೆಟೊನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡಿಲ್ಲ. ಲೆಮನ್ನ ನೋಡಿ ಸ್ವೀಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಲೆಮನ್ನ ಅದು ಆರಿದ ನಂತರ ನಾನು ಹಾಕೋತೀನಿ. ಮುಂಚೆನೇ ಹಾಕೊಳ್ಳೋಕೆ ಹೋಗಬೇಡಿ, ಕಹಿ ಬಂದ್ಬಿಡುತ್ತೆ ನಿಂಬೆಹಣ್ಣಿನ ರಸ. ಅದು ಸ್ವಲ್ಪ ಆರಿದ ನಂತರ ಹಾಕ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಗೋಯ್ತು. ಇವಾಗ ಅದು ಫುಲ್ ಕ್ಲಿಯರಾಗಿ ಆರೋದಕ್ಕೆ ಬಿಟ್ಬಿಡಿ ಒಂದು 10 ಮಿನಿಟ್ಸು. ಅದು ಆರಿದ ನಂತರ ನೋಡಿ ಇವಾಗ ನಾನು ಆರೋದಕ್ಕೆ ಬಿಟ್ಟಿದ್ದೀನಿ. ಆರಿದೆ. ಇವಾಗ ನಮಗೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಅಲ್ಲೇ ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಮುಂಚೆನೇ ರೈಸ್ನ ಮಾಡಿ ಅದನ್ನು ಆರೋದಕ್ಕೆ ಇಟ್ಟಿದ್ದೆ. ಬಿಸಿದೆ ಹಾಕ್ಬಿಟ್ರೆ ಅದು ಮುದ್ದೆ ಆಗಿಬಿಡುತ್ತೆ. ನೋಡಿ ಈ ಥರ ಆರಿದ ಮೇಲೆ ರೈಸ್ನ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು. ಫ್ರೆಂಡ್ಸ್, ಈ ಪಾಲಕ್ ಪನ್ನೀರ್ ರೈಸ್ನ ಮಾಮೂಲಿ ಪಲಾವ್ ಮಾಡ್ತಾರೆ ನೋಡಿ, ಆ ಥರನೂ ಕುಕ್ಕರ್ ವಿಸಲ್ನ ತೊಗೊಂಡು ಮಾಡ್ತಾರೆ. ನೀರು ಹಾಕಿ ಮಾಡ್ತಾರೆ ನೋಡಿ, ಪಲಾವ್ ಟೈಪ್ ಮಾಡ್ತಾರೆ. ನಾನು ಅದನ್ನು ಮಾಡಿದ್ದೀನಿ, ಬಟ್ ಅದಕ್ಕಿಂತ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಂತರ ನಾವು ತೊಗೊಂಡಿದ್ವಲ್ಲ, ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಪನ್ನೀರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪನ್ನೀರ್ ಮತ್ತು ಗೋಡಂಬಿ ನಮಗೆ ಮಧ್ಯ ಸಿಗ್ತಾ ಇದ್ದರೆ ಅದ್ರ ಟೇಸ್ಟು 50% ಎಕ್ಸ್ಟ್ರಾನೇ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಈ ರೈಸ್ ಅಂತೂ ಇನ್ಸ್ಟೆಂಟಾಗಿ ಆಗೋಗುತ್ತೆ. ಹುಳಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಇದನ್ನು, ರೈಸು ನಿಮಗೆ ಬೇಕಾದಾಗ ಬೇಜಾರಾದಾಗ ಏನು ಮಾಡೋಕ್ಕಾಗಲ್ಲ ಅಂದಾಗ ಹುಳಿ ಒಂದಿದ್ರೆ ಸಾಕು, ರೈಸ್ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗನಿಗಂತೂ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾನೆ. ನನ್ನ ಹಸ್ಬೆಂಡ್ಗೂ ಅಷ್ಟೇ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಪನ್ನೀರ್ ಗೋಡಂಬಿ ಮಧ್ಯ ಕ್ರಂಚಿಯಾಗಿ ಸಿಗ್ತಾ ಇದ್ದರೆ ಅದ್ರ ಟೇಸ್ಟು. 2 ಸ್ಪೂನ್ ತಿನ್ನೋರು 3 ಸ್ಪೂನ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.